ಅಲ್ಲಿಗೆ ಓಂ ಶ್ರೀಯಪ್ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶ್ರೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಪ್ರಿಯಾ ಪ್ರಿಯತಮಂ ಮಮ ಸನ್ನಮಾಮಿ ನ ಶಬ್ದಾಬ್ಧೌ ಗಾಢಾರಚ ನಿಗಮಚರ್ಚಾಸು ಚತುರಾ ನ ಚನ್ಯ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ಮಹಾತೋರ್ಮ ಜಿಜ್ಞಾಸಾ ಓಂ ಉದಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರೀಯಃಪತಿಂ. ನಮ್ಮಲ್ಲಿ ಪುಸ್ತಕಗಳು ನೋಡಬೇಕಾದ್ರೆ ನಮ್ಮಲ್ಲಿ ಪುಸ್ತಕಗಳು ನೋಡ್ತಿರಲ್ಲ, 2-3 ಸಂಸ್ಥೆ ಒಂದೇ ಪುಸ್ತಕ ಮಾಡಿಬಿಟ್ಟಿರ್ತಾರೆ. ಆ ಕಡೆ ಒಂದೇ ಪುಸ್ತಕ ಪ್ರಿಂಟ್ ಮಾಡ್ಬೋದು. ಇನ್ನು ಎಷ್ಟು ಪುಸ್ತಕ ಪ್ರಿಂಟ್ ಮಾಡಲಿಕ್ಕಿದೆ ಅಲ್ಲೇನು ಅದು ಮಾಡ್ಬೋದು. ಇದು ಯಾರ್ದು ಸೇಲ್ ಆಗಲ್ಲ, ಎಲ್ಲ ಬ್ರಂಪ್ ಆಗಿಬಿಡುತ್ತೆ. ಪುಸ್ತಕ ತಗೊಳ್ಳೋದಿಲ್ಲ ಆದ್ದರಿಂದ ಮತ್ತೆ ಮಾಡೋದಿಲ್ಲ, ಅದು ನೆಕ್ಸ್ಟ್ ನಿರ್ಮಾಣಕ್ಕೆ. ಮತ್ತೆ ಕೇಳಿ ಯಾವ್ದು ಮಾಡ್ತಿದ್ರಿ, ನಾವು ಮಾಡೋದಲ್ಲಿ ಆಗ ಅವ್ರು ಮಾಡ್ತಾ ಗೊತ್ತಾ ಅದನ್ನೇ ಫಸ್ಟ್ ಮಾಡ್ತಾರೆ. ಮತ್ತೆ ಪದ್ಧತಿ ಹೇಗಿದೆ ಅಂದರೆ ಅವ್ರು ಮಾಡಿದ ತಕ್ಷಣ ನಾವು ಅದನ್ನೇ ಮಾಡ್ತೀವಿ. ಯಾಕೆ ಗೊತ್ತಾ, ಸುಲಭ ಮಾಡಿಬಿಟ್ಟಿರ್ತಾರಲ್ಲ, ಕಾಪಿ ಹೊಡೆದಾಕಿ ಕೊಡೋದು ಸುಲಭ. ಇದು ಹೊಸ್ತ ಮಾಡೋಕ್ರೆ ಕಷ್ಟಪಡ್ಬೇಕಾಗತ್ತೆ, ಅದಕ್ಕೆ ಮಾಡಿಬಿಡೋದು. ಅಂದರೆ ಎಲ್ಲರೂ ಕೆಟ್ಟ ಬುದ್ಧಿ ಅಂತ ಹೇಳ್ತಾ ಇಲ್ಲ, ನಮ್ಮ ಪ್ಲಾನ್ ಇಲ್ಲ. ಬರೀ ಕೋಆರ್ಡಿನೇಷನ್ ಪ್ಲಾನ್ ಇದ್ಬಿಟ್ಟು ಏನಾಗುತ್ತಾಗ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ಬೇಕೀಗ. ಸುಧಾ ಮತ್ತೆ ಪ್ರಿಂಟ್ ಮಾಡಿದ್ರೆ 10-20 ಲಕ್ಷ ರೂಪಾಯಿ ಬೇಕು ಅದಕ್ಕೆ. ಆ ದುಡ್ಡು ಇನ್ನೊಂದಕ್ಕೆ ಉಪಯೋಗಿಸೋದಲ್ಲ ನಾವಾಗ. ಇಲ್ಲ, ಈ ರೀತಿ ದುಡ್ಡಿಲ್ಲ ಅಷ್ಟು ಶಾರ್ಟೇಜ್ ಅಂತ ಹೇಳೋದು. ಮತ್ತೆ ಎಲ್ಲರೂ ಒಂದೇ ಪುಸ್ತಕ ಹೇಗೆ ತಗೋತಾರೆ? ಮತ್ತೆ ಒಂದು ತೊಗೊಳೋದೇ ಕಷ್ಟ, ಅದು 2-3 ಪುಸ್ತಕ ತೊಗೊಳಕ್ಕಾಗೋದಿಲ್ಲ. ಹೀಗಾಗಿ ನಿಂತು ಹೋಗ್ಬಿಡು. ಮತ್ತೆ ಇನ್ನೊಂದು ನಮಗೆ ಜಗತ್ತಿಗೆ ಪುಸ್ತಕ ಬೇಕೀಗ. ಫಸ್ಟ್ ಈ ಏನು ನೆಸಿಟಿ ಇದೆ ಅದನ್ನು ಮಾಡಿಸೋದಿಲ್ಲ. ಅದು ಸುಧಾ ಓದೋರು, ತಾತ್ಪರ್ಯ ಚಂದ್ರಿಕ ಓದೋರ ಸಂಖ್ಯೆ ಕಡಿಮೆ ಸಾಕಿದ್ರೆ ಸಾಕು. ತುಂಬ ಬೇಕು, ಒಂದು ಕಾಪಿನೂ ಮಾಡೋದು. ಎಲ್ಲ ಕೋಆರ್ಡಿನೇಷನ್ ಇಲ್ಲ, ಲ್ಯಾಕ್ ಆಫ್ ಪ್ಲಾನಿಂಗ್ ಇಲ್ಲ. ಅದರಿಂದಾಗಿ ಪುಸ್ತಕ ಬೇಕಾದರೆ ಸಂಧ್ಯಾಡಿ ಪುಸ್ತಕ ಬೇಕು, ಸಿಗೋದಿಲ್ಲ. ದೇವ್ರ ಪೂಜೆ ಪುಸ್ತಕ ಎಲ್ಲರಿಗೂ ಬೇಕು, ಸಿಗೋದಿಲ್ಲ. ಹಾಗಾಗಿ ಅದು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿಕೊಂಡು ಈ ರೀತಿ ಪ್ಲಾನ್ ಮಾಡೋಣ ಹಂಚ್ಕೊಂಡ್ಬಿಟ್ರೆ ಕೆಲಸ ಫಸ್ಟ್ ಕ್ಲಾಸ್ ಅಂತೀವಿ. ನಮ್ಮ ರಿಸೋರ್ಸಸ್ ಸರ್ಕಾರ ಅಂತೂ ಕೊಡೋದಿಲ್ಲ, ನಾವೇ ಮಾಡ್ಕೋಬೇಕು. ಒಬ್ರು ಎಷ್ಟು ಜನಕ್ಕೆ ಕೊಡ್ತಾರೆ ಪಾಪ, ಕೊಡೋರು ಲಿಮಿಟ್ ಇದ್ದೇ ಇರುತ್ತೆ. ಉಪಸಂಹಾರಾಧಿಕರಣ ಅದೇ ಬಂತೀಗ, ಹೌದಲ್ಲ? ಕರೆಕ್ಟ್, ಅದಾಯ್ತು. ಉಪಸಂಹಾರಾಧಿಕರಣ ಮುಗುದಿಲ್ಲ ಏನು. ಏನು ಉಪಸಂಹಾರಾಧಿಕರಣ ಉಪಸಂಹಾರ ಮಾಡಿಬಿಡೋದು. ಹಾಗೇನೆ ಉಪಸಂಹಾರೋ ಅರ್ಥಾಭೇದಾತ್ ವಿಧಿಶೇಷವತ್ ಸಮಾನೇ ಚ ಸರ್ವವೇದೋಕ್ತಾನ್ ಗುಣಾನ್ ದೋಷಾಭಾವಾಂಚ ಉಪಸಂಹೃತ್ಯೈವ ಪರಮಾತ್ಮೋಪಾಸ್ಯ ಇತ್ಯುಕ್ತಂ. ಇಹಾಪಿ ಸರ್ವಶಬ್ದೋ ನ ಅಸಂಕುಚಿತ ವೃತ್ತಿ ಉಕ್ತ ನ್ಯಾಯಾತಿಥಿ ಆಶಯವಾನ್ ತಾತ್ಪರ್ಯಮಾಹ ಕೃತ್ವೇತಿ. ಉಪಸಂಹಾರೋ ಅರ್ಥಾಭೇದಾತ್ ವಿಧಿಶೇಷವತ್ ಸಮಾನೇ ಚ ಓಂ ಕೃತ್ವಾಪಿ ಕುರ್ವನ್ನಪಿ ವಾ ನಿಧಿಧ್ಯಾಸನಮಾಚರೇತ್ ಶ್ರವಣಂ ಮನನಂ ತಥಾ ಇತಿ ವರ್ತತೆ ತಥಾ ಆತ್ಮಶಕ್ತಿಯೈವ ಇತಿ ಚ ಅನೇನ. ಉಪಸಂಹಾರ ಅಂದರೆ ಇಷ್ಟು ಸರಿಯಾಗಿ ಓದ್ಬೇಕು, ಕೇಳಬೇಕು. ಇದಿಷ್ಟು ತಿಳ್ಕೊಂಡ, ಇಷ್ಟು ಪೂರ್ತಿ ಓದಿದ, ಅವನು ಅರ್ಥ ತಿಳ್ಕೊಳ್ಳೋ ಕೂತ್ಕೊಂಡ. ಈಗ ಎಲ್ಲದಕ್ಕೂ ಅರ್ಥ ಇದೆ, ಬೇಕಾಷ್ಟು ಅರ್ಥ ಇದೆ, ಎಲ್ಲ ಅರ್ಥ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗೊತ್ತಾಯ್ತಾ, ಏನು ಮಾಡ್ದ ಈಗ, ತನಗೆ ಎಷ್ಟು ನೆಲೆ ಕೊಟ್ಟಷ್ಟು ತಿಳ್ಕೊಂಡ, ತನಗೆ ಸಾಧ್ಯವಾದ್ರೆ ಬಡಿಸಿದ್ದೆಲ್ಲ ತಿನ್ನಕ್ಕಾಗತ್ತಾ? ಹಾಗೆ ಉಪಾಸನೆ ಅಂತ ಹಾಗೆ ಓದೋದನ್ನ ಎಲ್ಲ ಓದಿಬಿಡ್ಬೇಕು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಏನು ಮಾಡಬೇಕು, ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು. ಎಲ್ಲ ಇಂಪ್ಲಿಮೆಂಟ್ ಮಾಡಿ ನಮ್ಗೆ ಏನೂ ಆಗಲ್ಲ ಅಂತ ಬಿಡಬಾರ್ದು. ಎಲ್ಲ ಆಗುತ್ತೆ ಅಂತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡಿಬಿಟ್ಟೆ. ನಮಗೆ ಬಡಿಸಿದ್ದೆಲ್ಲ ತಿಂದು, ಬಡಿಸೋದು ಯಾತಕ್ಕೆ ಬಡಿಸಿರ್ತಾರೆ, ಮಾಡಿದ್ದಿಷ್ಟಿದೆ ಬೇಕಾದ್ರೆ ತಿನ್ನಿ ಅಂತೇಳಿ. ಎಲ್ಲ ತಿನ್ಬೇಕು ಅಂತ ಅಪಾರ್ಥ ಮಾಡ್ಕೊಂಡ, ಎಲ್ಲ ತಿಂದುಬಿಟ್ಟ, ಅಷ್ಟು ಶಕ್ತಿ ಇಲ್ಲ, ಆಸ್ಪತ್ರೆ ಸೇರಿ. ಅವ್ರು ಹೇಳ್ತು ಬಡಿಸಿದ್ದು ತಿನ್ನೋದು ನಿನ್ನ ಕೈಲಿದೆ, ಯಾಕೆ ಆಗ್ಬಾರ್ದು ಅಂತ ಕೇಳ್ತಾರೆ. ಇನ್ನೊಬ್ರು ಏನು ಮಾಡಿದ್ದಾರೆ, ಎಲ್ಲ ಇದೆ, ಒಂದು ಬುಟ್ಟೆ ಇಲ್ಲ, ಅವರು ಎಲ್ಲ ಸರಿ, ಅದು ವೇಸ್ಟ್ ಮಾಡಿಬಿಟ್ಟ. ಅದು ಸರಿಯಲ್ಲ. ಅದಕ್ಕೇನೆ ನಮ್ಮ ಜನ ಬಡಿಸೋಗಾರ ತಪ್ಪು ಮಾಡ್ತಾರೆ, ಎಲ್ಲ ಇಷ್ಟಿಷ್ಟ ಹಾಕತ್ತ ಹೋಗ್ಬಿಡ್ತಾರೆ. ಸೆಕೆಂಡ್ ಇವ್ರಿಗೆ ಯಾರಿಗೂ ಇರೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಮತ್ತೆ ಕೆಡದಾಗ ಹಾಕಿ ತಪ್ಪಲ್ಲ, ಅದು ಎಲ್ರಿಗೂ ಉಪಯೋಗ. ಕೆಲವ್ರಿಗೆ ಬೇಕೇ ಇಲ್ಲ, ಹಾಕಿಸೋಡೋದೇ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅದು. ಸೊಸೈಟಿ ವೇಸ್ಟ್, ನ್ಯಾಷನಲ್ ವೇಸ್ಟ್ ಅಂತೇಳಿ ಹಾಗೆ ಮಾಡ್ತಾರೆ. ಅದಕ್ಕೆಲ್ಲ ಮತ್ತೆ ಇಲ್ಲೂ ಟ್ರೈನಿಂಗ್ ಇಲ್ಲ ಆ ಪ್ರಕಾರ. ಹೀಗೆ ಬಡಿಸಿ ಒಂದು ಟ್ರೈನಿಂಗ್ ಹೇಳ್ಬೇಕಲ್ಲ, ಹೇಳೋದು ಇಲ್ಲ. ಈ ಅನು ಹಿಡ್ಬಿಟ್ರೆ ಯಾರು ಬಡಿಸೋದೇ ಇಲ್ಲ, ಹಾಗೆ ಮಾಡಿಬಿಡ್ತಾರೆ. ಅತಿರೇಕ ಅಲ್ದವ್ರು ಬಡ್ಸೋಕೆ ಬರಬಾರ್ದು. ಈ ಟ್ರೈನಿಂಗ್ ಆಗಿದೆಯಾ, ಬಡಿಸ್ಬಾರ್ದು ರೆಡಿ, ಆ ಥರ ಹೇಳೋದು.
ತಮ್ಮವರಿಗೆ ಮಾತ್ರ ಬಳಸೋದು, ಬೇರೆಯವ್ರಿಗೆ ಕುಡಿಸ್ಬಿಟ್ಟು ಅವೆಲ್ಲ ಮಾಡಬಾರ್ದು. ಉಪಸಂಹಾರ ಅರ್ಥಾಭೇದಾತ್ ವಿಧಿಶೇಷವತ್ ಸಮಾನೇ ಚ ಕೃತ್ವಾತ್. ಮತ್ತೆ ಒಬ್ಬನು ಇದಿರ್ಬೇಕು, ಸೂಪರ್ವೈಸ್ ಮಾಡ್ತಿರ್ಬೇಕು, ಬದುಕೇ ಇರಬೇಕು, ಎಲ್ಲಿ ಬಂದಿಲ್ಲ ಏನಿಲ್ಲ ಅಂತ. ಬಂದಲ್ಲಿ ಬರ್ತಾನೆ ಇರ್ತದೆ, ಕೆಳಗಡೆ ಹೋಗೋದೇ ಇಲ್ಲ. ಎಲ್ಲ ಕಡೆ ಒಂದು ರೌಂಡ್ ಹಾಕೊಂಡ್ ಬರ್ತಿರ್ಬೇಕಾದ್ರೆ ಮೈಕ್ ಕಡೆ ನೋಡಿ ಉಪನ್ಯಾಸ ಇರ್ತದೆ. ಇಲ್ಲಿ ಕೂತಿರ್ತಾರೆ, ತಲೆ ಕೆಡ್ಸೋದೇ ಸಾಕೊಂಡ್ ಬಿಡ್ತಾರೆ. ಎಲ್ಲ ಕಡೆ ನೋಡ್ಬಿಡ್ಬೇಕು, ಒಂದು ರೌಂಡ್ ಕೆಡ್ಸುತ್ತೆ, ಅವಾಗ ಗೊತ್ತಾಗುತ್ತೆ. ಕೆಲವು ಸುಮ್ಮನೆ ಎದ್ದೋಗಿ ಬಿಡ್ತಾರೆ, ಇವರು ಎಷ್ಟು ಮಾಡಿ ಕೊಡೋದೆಲ್ಲ ಬೈತಾರೆ, ಕೆಲ್ಸದ ಎಷ್ಟೊತ್ತು ಕೊಡ್ತಾರೆ, ಪಾಪ ಎದ್ದೋಗ್ಬಿಡ್ತಾರೆ. ಎಲ್ಲ ಕಡೆಯಿಂದ ನೋಡಿಬಿಟ್ಟು ನಾವೆಲ್ಲ ಭಾರತೀಯ ವಿದ್ಯಾಲಯ ಉಪನ್ಯಾಸಕ್ಕೆ ಹೋದ ಕಾಲಕ್ಕೆ ಸ್ವಿಚ್ಚಿಗೆ ಹಾಕಿರೋ ಮುಗಿದೋಗಿ ಎಲ್ಲಿ ಬಡ ಸರ್ ಕ್ಲಿಯರಾಗಿ ಕೇಳಿಸೋದು. ಮಧ್ಯೆ ಅವ್ನು ಬರ್ತಾ ಕೊನೆ ಮುಗಿದ ಆಫ್ ಅಷ್ಟೇ. ನಂಬರ್ ಪೂರ್ತಿ ಕೂತಿರ್ತಾರೆ ಅಲ್ಲಿ, ಅವರು ದೊಡ್ಡದು ಸಣ್ಣ ಆಗ್ತಾನೆ ಇರುತ್ತೆ. ಮತ್ತೆ ಅದು ಇದ್ದಕ್ಕಿಂತ ಅನ್ನತ್ತೆ, ಮತ್ತೆ ಕ್ಲೋಸ್ ಆಗಿಬಿಡುತ್ತೆ. ಮತ್ತೆ ನಾವು ಎತ್ತಷ್ಟು ಎದ್ದೋಗ್ಬಿಡ್ತಾರೆ, ಮರುದಿವ್ಸ ಮಾಡೋದೇ, ಮರುದಿವ್ಸ ಮತ್ತೆ ಹಾಗೆ ಶುರು ಮಾಡ್ತಾರೆ. ಸೇಮ್ ಪ್ರೋಸೆಸ್. ಕೊಯ್ ಅಂತ ಇದ್ದ ಹಿಮ್ಮೇಳ ಬರ್ತಿರುತ್ತೆ, ಹೇಳೋರು ಬೂಡೆ ಹೋಗ್ಬಿಡ್ತಾರೆ. ಇವತ್ತವರೆಗೂ ಸರಿಯಾದ ಬೇಕು ಒಂದು ನೋಡೇ ಇಲ್ಲ. ಎಲ್ಲ ಹೋದ್ರೂ ಶುರುವಾಗೋದು ಹಾಗೇನೆ. ನಾವು ಹೋದ 5 ನಿಮಿಷ ಮೇಲೆ ಬರ್ತಾರೆ ಫಸ್ಟ್ ಅವರು, ಆಮೇಲೆ ಇಡ್ತಾರೆ, ತಂದು ಮುಗ್ಗಿಡ್ತಾರೆ, ಇಲ್ಲವ್ರು ಅಲ್ಲಿ ಇಡ್ತಾರೆ, ಈ ಕಡೆ ಇಡ್ತಾರೆ, 5-6 ಇಡ್ತಾರೆ, ಒಂದು ವರ್ಕ್ ಮಾಡಲ್ಲ. ಅದಕ್ಕೆ ಹೇಳ್ತಾರೆ ಉಪಸಂಹಾರ ಮಾಡಬೇಕಾದ್ರೆ ಹೇಗಿರ್ಬೇಕು, ಅಪ್ಲಿಕೇಶನ್ ನಾವು ಏನು ತಿಳಿದಿರ್ತೇವೆ ಅದು ಸರಿಯಾಗಿ ಅಪ್ಲೈ ಮಾಡ್ಕೋಬೇಕು. ನಮ್ಮ ಕೆಪಾಸಿಟಿ ಪ್ರಕಾರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಕಡಿಮೆ ಊಟ ಇಷ್ಟೇ ಸಣ್ಣಲ್ಲಿ ಹಾಕೊಂಡ, ದೊಡ್ಡದು ಮಾಡ್ಕೊಂಡ, ಬಟ್ ಅವನಿಗೆ ಐಟಮ್ಸ್ ಜ್ಞಾನ ಎಲ್ಲ ಇದೆ, ಬಟ್ ನಾನು ತಿನ್ನಕ್ಕಾಗೋದಿಲ್ಲ ಅಂತ ಎಚ್ಚರಿಕೆ ಇದೆ. ಇದು ನಾನು ನಿಲ್ಲಕ್ಕಾಗೋದಿಲ್ಲ, ನನ್ನ ಶಕ್ತಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ಅಥವಾ ರೋಗ ಇದೆ, ಅದು ಸರಿ. ಇದೆಲ್ಲ ತಿಳ್ಕೊಂಡ್ರೆ ಬಡಿಸೋ ಕ್ರಮ ಹೇಗೋ ಪಾಠದ ಕ್ರಮ ಹಾಕಿ ಹೇಳೋದೆಲ್ಲ ಹೇಳ್ಬಿಡ್ಬೇಕು. ಅದು ಬೇಕಾದ ಅಷ್ಟು ತಿಳ್ಕೊತಾರೆ. ಆದರೆ ಮುಖ್ಯವಾದ ಬೆಳ್ಳಕ್ಕೆ ಹೋಗಬಾರ್ದು. ಅದೇ ರೀತಿಯಲ್ಲಿ ತಪ್ಪಟ್ಟು ಆ ಮನೆಯಿಂದ ತಂದು ಮೆಳಗೆ ಹಾಕೊಳ್ಳೋಕೆ ಹೋಗಬಾರ್ದು, ಅದು ತಪ್ಪಾಗುತ್ತೆ. ಬೆಲ್ಲರು ಈರುಳ್ಳಿ ಹುಡಿ ಹಾಕೋಣ ತಂದು ಅದರಿಂದ ಆ್ಯಕ್ಚುಲಿ ಗೊತ್ತಾರೆ ನಿಮಗೆ, ಆ್ಯಕ್ಚುಲಿ ಅಂತ ಮಾಡೋರು ಇರ್ತಾರೆ. ಹೊತ್ತದ ಕಾಲಕ್ಕೆ ಪಡೆಯೋದು ತಂದು ಹಾಕೊಬಿಡೋದು ತಪ್ಪ. ತೀರ್ಥ ಹಾಕೋತಿ ಅಂತ ಪ್ರಶ್ನೆ ಮಾಡ್ಕೊಡೋದು, ನಿಮ್ಮೆಣ್ಣಿನ ಸಾಲ ತೀರ್ಥ ಅಲ್ಲ ಅಂದರೆ ಎಲ್ಲದನ್ನು ಒಂದು ಒಳದಾರಿ ಹುಡುಕ್ತಾರೆ, ಹಾಗೆ ಮಾಡಬಾರ್ದು. ಉಪಸಂಹಾರೋ ಅರ್ಥ ಅಭೇದಾತ್ ವಿಧಿಶೇಷವತ್ ಸಮಾನೇ ಚ ಕೃತ್ವಾಪಿತು ಕುರ್ವನ್ನಪಿ ಚವ ನಿಧಿಧ್ಯಾಸನ ಮಾಚರೆ. 2 ಪಾಯಿಂಟ್ ಇಟ್ರೀಗ. ಕೃತ್ವಾ ಕುರ್ವನ್, ನಿನಗೊಂದು ಸ್ಟೇಜ್ ರೀಚ್ ಆಗಿದೆ, ಅಷ್ಟೇ ಧ್ಯಾನ ಮಾಡು, ಜಾಸ್ತಿ ಮಾಡಬಾರದು, ಅದು ತಕ್ಕಂತೆ ಮಾಡಬೇಕು. ಅಥವಾ ಮಾಡ್ತಾ ಮಾಡ್ತಾ ಮುಂದೆ ಹೋಗು. ಮತ್ತೆ ಮರುದಿವಸ ಕೇಳಿದ, ಮತ್ತೆ ಇಂಪ್ರೂವ್ ಮಾಡ್ಕೊಂಡ, ಇನ್ನೂ 6 ಬಿಟ್ಟು ಮತ್ತೆ ಇಂಪ್ರೂವ್ ಮಾಡ್ಕೊಂಡ. ಏನೂ ಮಾಡಿಲ್ಲ ಬರೋದಿಲ್ಲ ಅಂತೇಳಿ ಧ್ಯಾನ ಬಿಡಬೇಡ. ಬಟ್ ಗೊತ್ತಿಲ್ಲ ಧ್ಯಾನ ಮಾಡಕ್ಕೆ ಹೋಗಬೇಡ, ಮತ್ತೆ ಅದು ಡೇಂಜರ್. ಗೊತ್ತಿಲ್ಲ ಧ್ಯಾನ ತೊಗೊಂಡು ಸೆಲ್ಫ್ ಮೆಡಿಕೇಶನ್ ಆದಾಗ ಆಗಿಬಿಡುತ್ತೆ, ಡೇಂಜರಸ್. ಅದು ಏನೂ ಇಲ್ಲ ಅಂತ ಕೊಡಬಾರ್ದು. ಅದು ನೋಡಿ, ಕೃತ್ವ ಕುರ್ವನ್ಪಿವ ನಿಧಿಧ್ಯಾಸ ಅನ್ನೋ ಧ್ಯಾನವನ್ನ ಮಾಡಲೇಬೇಕು. ಇದು ನೆಕ್ಸ್ಟ್ ಸ್ಟೇಜ್ ಉಪಸಂಹಾರ. ಅಲ್ಲಿ ಇಲ್ಲಿ ವ್ಯತ್ಯಾಸ ಗೊತ್ತಾಯ್ತಾ? ಸಿಲ್ವರ್ ಪ್ರಕಾರ ಓದ್ಬೇಕಾದ್ರೆ ನಿನ್ನ ಕರ್ತವ್ಯ, ಆದರೆ ಅರ್ಥ ಮಾಡ್ಕೊಂಡು ಬರೆಯೋದು ಮಾತ್ರ ನಿನ್ನ ಕೆಪಾಸಿಟಿ. ಅರ್ಥ ಮಾಡ್ಕೊಂಡು ಬರೆಯೋದು ನಿನ್ನ ಕೆಪಾಸಿಟಿ, ಅದನ್ನ ಮೀರಿ ಹೋಗಬೇಡ. ಅದು ತಿಳ್ಕೊಬೇಕಾದ್ರೆ ನೀನೇ ಒಮ್ಮಿಟ್ಟು ಪಡ್ಕೊಂಡು ಹೋಗ್ಬೇಡ. ಏನಾಗುತ್ತೆ, ಬಿಡ್ತಾ ಹೋಗ್ಬಿಡತ್ತೆ, ಬಿಡಬಾರ್ದು. ಸಿವಿಲ್ ಎಲ್ಲ ಕವರ್ ಮಾಡೋದು ಮಾಡಿಬಿಡ್ಬೋದು, ಉಳಿದಿದ್ದು ಎಷ್ಟು ಸಾಧ್ಯ ಮಾಡೋದು. ಇದನ್ನ ಅರ್ಥ ಮಾಡ್ಕೊಂಡ್ರೆ 2 ಅಧ್ಯಯನಕ್ಕೂ ಉಪಸಂಹಾರಕ್ಕೂ ಏನಿದೆ ಈಗ ಡಿಫ್ರೆನ್ಸ್ ಇದೆ. ಅಧ್ಯಯನ ಯಥಾಶಕ್ತಿ ಎಂಬುದು ತಪ್ಪಲ್ಲ, ಬಟ್ ಸಿಲೆಬಸ್ ಗೊತ್ತಿರ್ಬೇಕು ನಮಗೆ. ಸಿಲೆಬಸ್ ಗೊತ್ತು, ಯಥಾಶಕ್ತಿ ಅಂದ್ರೆ ತಪ್ಪು. ಇಷ್ಟು ಓದಬೇಕು, ಇಷ್ಟು ಮಾತ್ರ ಓದಿದ್ದೇವೆ ಅಂತ ಜ್ಞಾನ ಇರಬೇಕು. ಬರಿಬೇಕಾದ್ರೆ ಮಾತ್ರ ಓದಿಲ್ಲ, ಎಷ್ಟು ಬರುತ್ತೋ ಅಷ್ಟು ಬರಿಬೇಕು, ಅದು ಸರಿಯಾಗಿ ಬರ್ಬಿಟ್ರೆ ಸಾಕು. ಆ ರೀತಿ ಮಾಡಬೇಕೆ ಹೊರತು ಬೇರೆ ಅಂತ. ನಮಗೇನನ್ಸುತ್ತೆ, 2 ಚಾಪ್ಟರ್ ಯಾತಕ್ಕೆ ಮಾಡಿದ್ರು ಅಂತ ವ್ಯತ್ಯಾಸ 2 ಇರೋದ್ರಿಂದ. ಅಥವಾ ಅನುಬಂಧಾಧಿಕರಣಂ ನೆಕ್ಸ್ಟ್. ಇದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಆಯ್ತಪ್ಪ ನೀವು ಓದಿ ಅಂದ್ರೆ ಓದ್ತೇವೆ, ಓದ್ಕೊಂಡು ಹೋಗ್ಬಿಟ್ರೆ ಸಾಕಲ್ಲ ಅಂತ ಇಲ್ಲ, ಅದು ಸಂಬಂಧಪಟ್ಟ ಕೆಲವೆಲ್ಲ ಇವೆ ಅಂತ ಹೇಳ್ತಾರೆ. ಅಧ್ಯಯನಕ್ಕೆ ಏನಿದೆ ಈಗ, ಕ್ಲಾಸ್ ಅಂತ ಇರಬೇಕು, ರೆಗ್ಯುಲರ್ ಇರಬೇಕು, ಪುಸ್ತಕ ಇರಬೇಕು, ಪೆನ್ ಇರಬೇಕು, ಇದೆಯಲ್ಲ ಅವೆಲ್ಲ ಅನುಬಂಧಗಳು. ಗೊತ್ತಾಯ್ತು? ರಿಜಿಸ್ಟ್ರೇಷನ್ ಓದಾ ಕೂತ್ಕೊಂಡು ಬಂದು ಯಾವ ಡಾಕ್ಯುಮೆಂಟೇ ತಂದಿಲ್ಲ, ಅದು ಹೇಳಿದ್ದು ರಿಜಿಸ್ಟ್ರೇಷನ್ ಬನ್ನಿದ್ರು ಬಂದೆ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ ಸಮೇತ ಹೋಗಬೇಕು. ಅವೆಲ್ಲ ಏನೋ ಅನುಬಂಧಗಳು ಅಂದ್ರೆ ಏನೋ ಕನೆಕ್ಟೆಡ್ ಥಿಂಗ್ಸ್. ಮತ್ತೆ ಪರಿಶಿಷ್ಟ ಅಂತ ಹಾಕೋದಿಲ್ಲ ಪುಸ್ತಕ ಕೆಳಗೆ, ಕನೆಕ್ಟೆಡ್ ಮ್ಯಾಟರ್ಸ್ ಮಾತ್ರ ಅಲ್ಲಿ ಹಾಕೋದು, ಮೇನ್ನಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ, ಬಿಟ್ಟರು ಉಪಯೋಗ ಇಲ್ಲ. ಆ ರೀತಿಯಲ್ಲಿ ಅನುಬಂಧಗಳೆಲ್ಲ ಏನು ಅನುಬಂಧಗಳು ಅಂದ್ರೆ ಅದೆಲ್ಲ ಹೇಳ್ತಾರೆ. ಅದು ನಾಳೆ. ನಾರಾಯಣಂ ಲಿಖಿತ ಪೂರ್ಣ ಗುಣಾರ್ಣಮುಚ್ಚ ಸೂರ್ಯಾಮಿತದ್ಯುತಿಮಶೇಷ ನಿರಸ್ತದೋಷಂ ಸರ್ವೇಶ್ವರಂ ಗುರುಮತೇಶನುತಂ ಪ್ರಣಮ್ಯ ವಕ್ಷ್ಯಾಮಿ ಋಗರ್ಥಮತಿ ತುಷ್ಟಿಕರಂ ತದಸ್ಯ. ಇಲ್ಲಿ ಡೀಟೇಲ್ಸ್ ಎಲ್ಲ ಭಾರಿ ಇದೆ ಅನುಪಸಂಹಾರ ಬಗ್ಗೆ. ಯಾತಕ್ಕೆ ಹೇಳಲಿಲ್ಲ ಅಂತ ಅನುವ್ಯಾಖ್ಯಾನ ಇದೆ. ಸೂತ್ರ ಭಾಷೆ ಒಂದು ಸೂತ್ರವನ್ನು ಆಚಾರ್ಯ ಬಿಡೋದಿಲ್ಲ. ಇಲ್ಲಿ ಎಲ್ಲ ಸೂತ್ರ ಹೇಳೋದಿಲ್ಲ, ಎಲ್ಲ ಅಧಿಕರಣನೂ ಹೇಳೋದಿಲ್ಲ. ಗೊತ್ತಾಯ್ತಾ? ಎಷ್ಟು ನಮಗೆ ಎಲ್ಲೆಲ್ಲಿ ಹೆಚ್ಚೆಚ್ಚು ಕೊಳ್ಳಕ್ಕೆ ಸಾಧ್ಯ ಎಸ್ಸಿಟಿ ಇದೆ ಅದು ಮಾತ್ರ ಕೊಡ್ತಾರೆ. ಜಾಸ್ತಿ ವಿವರಣೆ ಪ್ರಶ್ನೆ ಅಲ್ಲ,
ಎಲ್ಲಿ ವಿವರಣೆ ಅಷ್ಟು ಸಾಕು ಅನಿಸುತ್ತೋ ಅದು ಸಾಕೋದು. ಎಲ್ಲಿ ನಮಗೆ ಡೌಟ್ ಬಂದು ಕ್ಲಾರಿಫಿಕೇಶನ್ ಬೇಕಾ ಅದು ಮಾತ್ರ ಕೊಡ್ತಾ ಹೋಗ್ತಾರೆ. ಅವರೇ ಬೇರೆ ಸ್ಪಷ್ಟತಾರ್ಥತಃ ಸ್ವಯಂಕೃತಾಪಿ ತದ್ವ್ಯಾಖ್ಯಾ ಕ್ರಿಯತೆ ಸ್ಪಷ್ಟತಾರ್ಥತ. ಆದ್ದರಿಂದ ಸ್ಪಷ್ಟೀಕರಣ ಎಲ್ಲ ಕಡೆ ಕೊಡಬೇಕಾಗಿಲ್ಲ. ನಮ್ಗೆ ಎಲ್ಲ ಕಡೆ ಬೇಕಾಗುತ್ತೆ ಒಂದು ನಿಜ. ಬಟ್ ಅವ್ರು ಯಾವ ಸ್ಟ್ಯಾಂಡರ್ಡ್ ಹೇಳಿದ್ರು ಅವರು ಋಷಿಕೇಶ್ ತೀರ್ಥರು, ಪದ್ಮನಾಭ ತೀರ್ಥರು, ತಿರುಕೊಂಡ್ಬಿಟ್ಟ ಆ ಲೆವೆಲಲ್ಲಿ ಹೇಳಿದ್ದು. ಅವ್ರು ಮುಂದಿನ ಸಪ್ಲೈ ಮಾಡ್ತಾರೆ ಅಂತ ಅವ್ರು ನಮಗೆ ಗೊತ್ತಾಗಲಿಲ್ಲ ಅಂತಲ್ಲ, ಅವ್ರು ಬರೀತಾರಲ್ಲ, ಬುದ್ಧಿ ಎಲ್ಲ ಬರೀತಾರೆ. ಎಷ್ಟೀಗ